ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಸರ್, ಈ ಬ್ಯಾಚುಲರ್ ಲೈಫ್ ಒಂಥರ ತರಕಾರಿ ಇದ್ದಂಗೆ. ಫ್ರೆಶ್ ಆಗಿರ್ಬೇಕಾದ್ರೆ ಸಾಂಬಾರ್ ಮಾಡ್ಬಿಟ್ರೆ ಘಮ ಘಮ ಅಂತ ಇರ್ತಿರುತ್ತೆ. ಏನಾದ್ರೂ ಒಂದ್ 2 ದಿನ ಹಂಗೆ ಬಿಟ್ರೆ ಹಾಳಾಗ್ಬಿಡುತ್ತೆ. ಈ ನನ್ನ ಮಗನ್ ತರ ಹೆಂಗ್ ಮಲಗಿದಾರ ನೋಡಿ. ಮೇಲೆ ರಿಹರ್ಸಲ್ ಅಲ್ಲೂ ಮಲಗಿರ್ತೀಯ, ಫ್ಲೋರ್ ಅಲ್ಲೂ ಮಲಗಿರ್ತೀಯ. ಸ್ಕಿಟ್ ಯಾರು ನಿಮ್ಮ ಅಪ್ಪ ಮಾಡ್ತಾರ? ಡೈರೆಕ್ಟರ್ ಆಕ್ಷನ್ ಹೇಳಿದ್ರ ಅಂತ ಕೇಳಿದ್ನಪ್ಪ. ಹೇಳಾಗ್ಲೇ ಅರ್ಧ ಗಂಟೆ ಆಯ್ತು. ಸ್ಕಿಟ್ ಶುರು ಮಾಡು. ಮಾರ್ನಿಂಗ್ ಲ್ಯಾಕ್. ಗುಡ್ ಮಾರ್ನಿಂಗ್. ಬಾ 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 ಬಾ. ಲೇ, ನೀನ್ ಜೀವನದಲ್ಲಿ ಯಾವತ್ತಾದ್ರೂ ಬೆಳಿಗ್ಗೆ ಸೂರ್ಯ ನೋಡಿದಿಲ್ಲ? ಎಲ್ಲಿ ನೋಡಕ್ಕಾಗುತ್ತೆ? ಯಾಕೆ? ನಮ್ ರೂಮಲ್ಲಿ ಅಮಾಸೆ ಒಕ್ಕರಿಸ್ದಂಗ್ ಒಕ್ಕರಿಸಿದ್ಯಲ್ಲ. ನನ್ನ ಮಗನ ಕೆಲ್ಸ ಕಾರ್ಯ ಇಲ್ಲ. ಈ ಬಿಲ್ಡಪ್ ಡೈಲಾಗ್ ಏನ್ ಕಡಿಮೆ ಇಲ್ಲ ನೋಡು. ನನಗೂ ಅದೇ ಗಿಲ್ಟ್ ಕಾಡ್ತಾ ಇದೆ ಕಣೋ. ಗಿಲ್ಟು? ಈ ಗಿಲ್ಟ್ ಅಂದ್ರೆ ಏನು? ನೋಡು, ನಿನ್ ಹುಡುಗಿ ಜೊತೆ ನೀನ್ ಸಿನಿಮಾಗ್ ಹೋದಾಗ ನಿನ್ ಹುಡುಗಿ ನಿನ್ ಮಿಸ್ ಮಾಡ್ಕೋತಾ ಇದೀನಿ ಅಂತ ನನಗ್ ಮೆಸೇಜ್ ಮಾಡ್ತಾಳೆ ನೋಡು, ಅದೇ ಗಿಲ್ಟ್. ಚೆನ್ನಾಗಿ ಹೇಳ್ದೆ ಕಣೋ. ಹೊಟ್ಟೆ ಹಸುವಾಗ್ತಿದೆ ಪಾಪ ಅಂತ ಊಟ ಬಡಿಸಿದ್ರೆ ಅಂದ್ರೆ ಎಲ್ಲೂ ಹೊಟ್ಟೆ ನೋವಾಗುತ್ತೆ ಅಂತ ಹಂಗೆ ಎದ್ದೋದ್ನಂತೆ. ಅವ್ನು ಎದ್ದೋಗಿದ್ದು ಹೊಟ್ಟೆ ನೋವಾಗುತ್ತೆ ಅಂತಲ್ಲ, ಮತ್ತೆ ಹಲ್ಲು ನೋಯ್ತದೆ ಅಂತ. ಹಲ್ಲು ನೋಯ್ತದೆ ಅಂತ. ಮಗ ಸುಮಾ ಫೋನ್ ಮಾಡಿದ್ಲು ಕಣ. ಕಟ್ ಮಾಡ್ಬಿಡುವೆ. ಹೇಳ ಅವ್ರಿಗೂ ಕೇಳಿಸ್ಕೊಳ. ಅವಳ ಫ್ರೆಂಡ್ ಜೊತೆ ಮನೆಗೆ ಬರ್ತಾ ಇದ್ದಾಳಂತೆ. ನಾನು ಸುಮಾನ್ ಮೀಟ್ ಮಾಡಿ ಬಹಳ ದಿನ ಆಯ್ತು. ಸುಮಾ ನನ್ನ ಹುಡುಗಿ ಕಣ. ನನ್ನ ಹುಡುಗಿ ಐತೆ ಸುಮಾ, ನನ್ನ ಹುಡುಗಿ. ಅವ್ಳು ಬರೀ ಫ್ರೆಂಡ್ ಕಣ ಅಷ್ಟೇ. ನಾನು ಅವಳನ್ನ ಲವ್ ಮಾಡಿದ್ದೆ ಕಣ. ಇಲ್ಲಿ ಕೇಳೋ ಸೀತಾರಾಮ, ಕೈ ಮುಗಿದ ತಕ್ಷಣ ದೇವಸ್ಥಾನದಲ್ಲಿರೋ ಮೂರ್ತಿನ ನಿಂದಾಗ್ಬಿಡಲ್ಲ, ತಿಳ್ಕೊ. ಸುಮಾ ಎಲ್ರಿಗೂ ಫ್ರೆಂಡ್ ಅಷ್ಟೇ. ಓಕೆನೇನ್ರಪ್ಪ? ಗೊತ್ತೇನ್ರು ನಾವೆಂತ ಫ್ರೆಂಡ್ಸ್ ಅಂತ ಹೇಳೋ ಅವ್ನ್ಗೆ. ಹೇಳೋ ಇವನ್ಗೊಂಚೂರು. ಲೇ, ಗಾಳಿ ಬಂದಾಗ ಮರ ಬೀಳ್ಬೋದು ಕಣೋ, ಗೂಳಿ ಬಂದಾಗ ನಾವೇನಾದ್ರೂ ಬಿತ್ವಾ? ಬೀಳಲ್ಲ ಗೊಬ್ರ, ಬೀಳಲ್ಲ. ಆದ್ರೂ ಸುಮಾ ನನ್ನ ಪ್ರೀತಿ ಒಪ್ಕೊಂಡಾಗ್ಲು ನಿಮ್ಮಿಬ್ರಿಗೋಸ್ಕರ ನನ್ನ ಪ್ರೀತಿ ತ್ಯಾಗ ಮಾಡ್ದೆ ಕಣೋ. ಅಂತ ತ್ಯಾಗ ಮೈ ಕಣೋ ನಾನು. ಮಗ, ನಿಮ್ಮಿಬ್ಬರಿಗಿನ್ನ ಮುಂಚೆ ಸುಮಾ ಜೊತೆ ನಾನು ಪಾರ್ಕಲ್ಲೇ ಓಡಾಡ್ತಾ ಇದ್ದೆ ಕಣೋ. ಕೈಯಲ್ಲಿ ತುಪ್ಪ ಇದ್ರು ನೀವಿಬ್ರು ಹೊಟ್ಟೆ ಹಸ್ಕೊಂಡಿರ್ತೀರಂತ ನಾನು ತಿನ್ನಕ್ಕೆ ಹೋಗಿಲ್ಲ ಕಣೋ. ನಾನು ಅಷ್ಟೇ ಕಣ್ರು. ನಿಮ್ಮಿಬ್ರು ಕಾಂಟ್ಯಾಕ್ಟ್ ಬಿಟ್ಮೇಲೆ ಅವಳು ಡೈಲಿ ವಿಡಿಯೋ ಕಾಲ್ ಮಾಡಿದ್ರು ಲೈಟ್ ಆಫ್ ಮಾಡಿದ್ರೆ ನಿಮ್ಗೆಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಮಾತಾಡೋದನ್ನೇ ಬಿಟ್ಬಿಟ್ಟೆ ಕಣ್ರು. ಸೀತಾ ರಾಮ, ಸೀತಾ ರಾಮ, ನೀನೊಂಥರ ನಮ್ಗೆ, ನಿಮ್ಗೆ ನೀನೊಂಥರ ನಮ್ಗೆ, ನಿಮ್ಗೆ ನೀನು ಗೊತ್ತಾ, ಯಾವತ್ತು ಒಬ್ರನ್ನೊಬ್ರನ್ನ ಬಿಟ್ಕೊಟ್ಟಿಲ್ಲ, ಇನ್ಮೇಲೂ ಬಿಟ್ಕೊಡ್ಬಾರ್ದು ಕಣೋ. ಅವಳು ಯೋಗ್ಯತೆನೆ ಅಷ್ಟೇ ಅಂತ ಅನ್ಕೊಂಡಿದ್ದೀನಿ ನಾನು. ನನಗ್ ನಿನ್ಗೆ ಯೋಗ್ಯತೆನಿಲ್ಲ ಅನ್ಕೊಂಡಿಲ್ವಾ? ನಾನು ಅಷ್ಟೇ ನೋಡ್ರೋ. ಆ ಹುಡುಗ ಹೆಂಗೆ ಇರ್ಲಿ, ನಾವ್ಯಾರು ಉರ್ಕೋಬಾರ್ದು. ಓಕೆನಾ? ಮಗ ಬಂದ್ಲು ಅನ್ಸುತ್ತೆ. ಅವಳು ಮುಂದೆ ನಾವೆಲ್ಲ ಬಿಸಿ ಆಗಿರೋ ತರ ಯಾಕೆ ಮಾಡ್ಬೇಕು? ಹೋಗ್ ಬಾಗಿಲು ತೆಗಿಯೋ. ಮಗ, ನಂದು ಫೈಲ್ ಕಾಣಿಸ್ತಾ ಇಲ್ಲ ಕಣೋ. 30 ಲಕ್ಷದ್ದು ಬ್ಯಾಂಕ್ ಕೊಡ್ಬೇಕು. ಏನ್ ತಮಾಷೆ ಮಾಡ್ತಾ ಇದೀನೋ? ಏನ್ ತಮಾಷೆ ಮಾಡ್ತಾ ಇದ್ಯಾ? ಅದು 30 ಲಕ್ಷದ್ದಲ್ಲ, 38 ಲಕ್ಷದ್ದು. 8 ಲಕ್ಷ ಅಂದ್ರೆ ನಿನ್ಗೆ ಕೇವಲನಾ? ನಾನು ಎಷ್ಟು ಸರಿ 8 ಲಕ್ಷ ಕಳ್ಕೊಂಡಿಲ್ಲ. ಮಿಸ್ಟರ್ ಲ್ಯಾಕ್, ನೀವು 38 ಲಕ್ಷ ಆ ಕಡೆ ಇಡಿ. ನಾನು 75 ಲಕ್ಷ ಆಡ್ಕೆ ಸಿಟ್ಟಿದ್ನಲ್ಲ, ಬಾಡಿಗೆ ಏನಾದ್ರು ಕೊಟ್ಬಿಟ್ರ? ನಿಮ್ ಬಾಡಿಗೆ ವಿಷಯ ಅಲ್ಲಿ ಇರ್ಲಿ. ಸಾಹೇಬ್ರು ಏನೋ ಮಾಡ್ತಾವ್ರಿ. ಕೇಳಿ ಕೇಳಿ. ಹಲೋ ಹಲೋ ಹಲೋ, ಸ್ವಲ್ಪ ಬಿಸಿ ಇದ್ದೀನಿ. ಏನ್ ಮಾಡ್ತಾ ಇದ್ದೀರಾ? ಬಾಹುಬಲಿ 3ಗೆ ಫೈಟಿಂಗ್ ಕಂಪೋಸ್ ಮಾಡ್ತಾ ಇದ್ದೀನಿ. ಇದು ನಿನಗೆ ಒಂದ್ ಸ್ವಲ್ಪ ಜಾಸ್ತಿ ಅನ್ನಿಸ್ಲಿಲ್ಲ? ನೀನೇ ಬಿಜಿ ಆಗಿರ್ಬೇಕು ಅಂದಲ್ಲ ಅವಳ ಮುಂದ್ಗಡೆ. ಬಿಸಿ ಆಗಿರೋ ಅಂದ್ರೆ ಓವರ್ ಆಕ್ಟ್ ಮಾಡೋದಿಲ್ಲ. ಈಗ ನೋಡಿ ಹೆಂಗ ಮಾಡ್ತೀನಿ ಅಂತ. ಹಲೋ, ಹಾ ಹೇಳಿ ಹೇಳಿ ಹೇಳಿ. ಬಾಹುಬಲಿ ಡೈರೆಕ್ಟ್ರಾ? ಹೀರೋಯಿನ್? ಆಕ್ಚುಲಿ ನಮ್ಮ ಮಯೂರಿ ಮೇಡಮ್ ಇದ್ದಾರೆ, ಹಾಕೊಳ್ಳೋಣ ಬಿಡಿ. ಓಕೆ ಓಕೆ, ಸ್ವಲ್ಪ ಬಿಸಿ, ನಾನು ಬೇಜಾರು ಮಾಡ್ಕೋಬೇಡಿ. ಅವಾಗ್ಲಿಂದ ಬಂದು ನಿಂತಿದ್ದೀನಿ. ಏನು ಎತ್ತ ಇವಾಗ ಬಂದ್ಯಾ ಅಂತ ಏನಾದ್ರು ಕೇಳಿದ್ರೇನ್ರು? ನನ್ನ ಮಕ್ಳ ನಿಮ್ ಬಾಯಿಗೆ ಮಣ್ಣು ಹಾಕ. ಅದಲ್ಲ, ನನ್ನ ಫ್ರೆಂಡ್ ಬಂದಿದ್ದಾರೆ, ಆಚೆನೆ ನಿಂತಿದ್ದಾರೆ. ಅವ್ರ ನಾಚನೆ ಕಳ್ಸು, ಮರ ಒಳಗಡೆ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ಅವಳು ನೀವು ಕರೆದ್ರೇನೆ ಬರೋದಂತೆ. ಒಂದ್ ಹುಡುಗಿನ ಮನೆ ಬಾಗ್ಲ ಹತ್ರ ನಿಲ್ಸಿದ್ರಲ್ಲ, ಮನೆ ಮರಿದಿಲ್ವನ್ರಿ ನಿಮ್ಗೆ? ಅದೆಲ್ಲ ಏನ್ ಗೊತ್ತಾ ಹೇಳ್ತಿರೋದು? ಅಯ್ಯೋ ಸುಮ್ನೆ ಬರ್ರಿ ಈ ಕಡೆ. ಹಾಯ್ ಹಾಯ್ ಹಾಯ್
ಇವಳು ನನ್ನ ಫ್ರೆಂಡ್ ಗೀತಾ ಅಂತ. ನಿಂತ್ಕ ಹೇಳು ಅತ್ತೆಯ. ಇವಳು ನನ್ನ ಫ್ರೆಂಡ್ ಗೀತಾ ಅಂತ, ನನ್ನ ಕಾಲೇಜ್ ಜೂನಿಯರ್. ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ ಬಂದೆ. ಇವಳು ಇವತ್ತಿಲ್ಲ ಇರ್ತಾಳೆ. ಜಿಂಕೆನೆ ಸಿಂಹದ ಹತ್ರ ಕರ್ಕ ಬಂದಿದ್ದಾಳೆ ಅಲ್ಲೋ. ನೀನ್ ಸಿಂಹ ತಿನ್ನು ಭ್ರಮೇಲ್ ಬದುಕ್ತಾ ಇದೀಯಾ? ನನ್ ಸೌಂದರ್ಯ ನೋಡಿ ನೀನೇ ಮೂರ್ಛೆ ಬಂದ್ಬಿಟ್ಟಲ್ಲಮ್ಮ. ಅಮ್ಮ ಹೊರಗಡೆ ಕಾಲಿಟ್ರೆ ಸಾಕು ಅಮ್ಮ, ಆ ಪೀಕೆ ಕಣ್ಣು ನೋಡಿತಾಳೆ. ಆ ಸುಸ್ಮಿತಾ ಥಿಯೇಟ್ರಿಗೆ ಕರೀತಾಳೆ ಅಮ್ಮ. ಆ ರಾಗಿಣಿ ಮುದ್ದೆ ಕೊಟ್ಬಿಟ್ಲು ಅಮ್ಮ. ಅಮ್ಮ ಅಷ್ಟೇ ಅಲ್ಲ, ಮಯೂರಿ ಅವರು ನಿನ್ಗೆ ಯಾಕೆ ಇಷ್ಟೊಂದು ಸೌಂದರ್ಯ ಇದೆ, ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡು ನೀನ್ ಸೌಂದರ್ಯನ ಕಡಿಮೆ ಮಾಡಿಸ್ಕೋ ಅಂದ್ರಮ್ಮ. ಅಮ್ಮ 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 ಹೇಳಪ್ಪ, ನನಗೆ ಯಾಕಮ್ಮ ಇಷ್ಟೊಂದು ಸೌಂದರ್ಯ ಕೊಟ್ಟೆ? ನಿನ್ನ ಸೌಂದರ್ಯಕ್ಕೆ ಕಾರಣ ನಾನಲ್ಲಪ್ಪ, ನಿಮ್ಮಪ್ಪ ಬೆಳ್ಳಿ ಕಿರಣಪ್ಪ. ಅವ್ರ ಕಿರಣ ನಿನ್ನ ಮೇಲ್ ಬಿದ್ದೇನೆ ಈ ರೇಟಿಗೆ ಸೈನ್ ಹೊಡಿತಿದ್ಯಪ್ಪ. ಆಯ್ತಾ ನಾನು ಮುದ್ದು ಮಾಡಿದ್ದು ಹುನ್ರಿ. ಹೊರಡ ಕಡೆನಾ? ಅಪ್ಪ ಏನಪ್ಪ ಮುಖಕ್ಕೆ ಏನ್ ಹಾಕಿದ್ಯಪ್ಪ? ಏನೂ ಹಾಕಿಲ್ಲಪ್ಪ. ಫಸ್ಟ್ ಹಾಕು ನೋಡಕ್ ಆಗ್ತಾ ಇಲ್ಲ. ಅಯ್ಯ ನಿನ್ನ ನಡಿಯ. ಆಯ್ತು ರೀ. ಅಪ್ಪ ಏನಪ್ಪ? ಹೊಟ್ಟೆ ಹಸ್ದಾಗ ಅನ್ನ ಕೊಟ್ಟೆ, ಕೊಟ್ಟೆ. ಹಾಕಳಕ್ಕೆ ಚಡ್ಡಿ ಕೊಟ್ಟೆ, ಕೊಟ್ಟೆ. ಗಡ್ಡ ಕೆರ್ಕಳಕ್ಕೆ ಬ್ಲೇಡ್ ಕೊಟ್ಟೆ, ಕೊಟ್ಟೆ. ನನ್ನನ್ನ ಯಾಕಪ್ಪ ಒಬ್ಬಂಟಿ ಆಗ್ಬಿಟ್ಟೆ? ನಾನು ಅವತ್ತೇ ಹೇಳದ್ನಪ್ಪ ನಿಮ್ಮ ಅಮ್ಮನಿಗೆ, ನಿಂಗ್ ತಂಗಿನೋ ತಮ್ಮನೋ. ನಾನ್ ಹೇಳಿದ್ದು ನನ್ಗೊಂದ್ ಮದುವೆ ಮಾಡ್ಸು ಅಂತ. ನಿನಗೆ ಯಾಕಪ್ಪ ಮದ್ವೆ? ನೀನಿನ್ನ ಕೂಸು. ಸಖತ್ತಾಗಿ ಹೇಳ್ದೆ ಅಮ್ಮ. ನೀನ್ ಮಾತ್ರ ಅಮ್ಮ ಆಗ್ಬೋದು, ನಾನ್ ಅಪ್ಪ ಆಗ್ಬಾರ್ದಾ? ಅಪ್ಪ ನೀನು ನಿಮ್ಮ ಅಪ್ಪನಾಗ ನಾನು ಅನ್ಭವಿಸ್ತಿರೋ ಸಾಕು. ಮನೆ ನೋಡ್ಕೊಳ ಬರೇ. ಅಪ್ಪ ಎಲ್ಗ್ ಹೋಗ್ತಾ ಇದೀರಿ ಅಂತ ಕೇಳಿದ್ರೆ ಹೋಗ್ಬೇಕಾದ್ರೆ ಎಲ್ಗ್ ಹೋಗ್ತಾ ಇದೀರಾ ಅಂತ ಕೇಳ್ತೀರಾ. ಈಗ ನೀವ್ ಎಲ್ಲಿ ಹೋಗ್ತಾ ಇದೀರಾ ಅಂತ ತಿಳ್ಕೊಳ್ಳೋದಕ್ಕೆ ನೀವ್ ಎಲ್ಲಿ ಹೋಗ್ತಾ ಇದೀರಾ ಅಂತ ಕೇಳೋದನ್ ಬಿಟ್ಟು ಇನ್ನೇನ್ ಕೇಳಲಿ? ಹುಟ್ಟಿದವ್ರ ಮುಂದೆನೆ ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ತಿದ್ಯಾ. ಕೇಳಪ್ಪ, ಎಲ್ಗ್ ಹೋಗ್ತಾ ಇದೀರಾ? ಎಲ್ಲಿಗೋ. ಯಾವಾಗ ಬರ್ತೀರಾ? ಯಾವಾಗ್ಲೂ. ಏನಕ್ಕೆ ಹೋಗ್ತಾ ಇದೀರಾ? ಏನಕ್ಕೋ? ಏನ್ರಲ್ಲಿ ಹೋಗ್ತಾ ಇದೀರಾ? ಏನ್ರಲ್ಲ? ನನಗ್ ಬೇಜಾರಾಗಿದೆ. ಬೇಜಾರ್ ಮಾಡ್ಕೋ. ಅಯ್ಯೋ ಪಾಪ, ಬಾಳಪ್ಪ ಬಾಳಪ್ಪ, ನನ್ ಮಗ ಬೇಜಾರ್ ಮಾಡ್ಕೊಂತೀರಿ. ನಾನು ನಿಮ್ಮಪ್ಪ ಸೇರಿ ನ್ಯೂ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಹೌದಾ ಅಮ್ಮ? ಅಮ್ಮ ಅಮ್ಮ ನೀನು ಅಪ್ಪ ಹೋಗ್ಬಿಟ್ರೆ ನಾನೊಬ್ನೇ ಮನೇಲಿ ಏನ್ ಮಾಡ್ಲಿ? ನೋಡ ಯಾರಂದು ಕರೆಸ್ತೀಯನೋ? ಸುಸ್ಮಿತಾ ನೋಡು, ನಾವು ಬರೋರ್ಗು ಮನೇಲಿರು. ಏನಾದ್ರೂ ಹೊರಗಡೆ ಹೆಜ್ಜೆ ಇಟ್ಟು ತುಳಿದು ಹಾಕ್ಬಿಡ್ತೀನಿ ಮಗನೇ. ನೀನ್ ನಡಿಯ. ಅಮ್ಮ ನಡೀರಿ ಅಪ್ಪ, ಹುಷಾರಪ್ಪ. ಮನೆ ಹುಷಾರು ಅಮ್ಮ. ಹಲೋ ಅಚ್ಚು, ನಮ್ಮ ಅಪ್ಪ ಅಮ್ಮ ನ್ಯೂ ಡೆಲ್ಲಿಗೆ ಹೋಗ್ತಾ ಇದಾರೆ, ಬೇಗ ಬಂದ್ಬಿಡು. ಹಂಗೆ ಅದೊಂದ್ ತರದಂತೂ ಮರಿಲೇಬೇಡ. ಹುಡುಗಿ ಅನ್ಕೊಂಡ್ರ? ನನ್ನ ಫ್ರೆಂಡ್ ಅರ್ಜುನ. ಏನೋ ಮಗ ಇಷ್ಟು ಬೇಗ? ನನ್ ಬೈಕ್ ಬಗ್ಗೆ ಗೊತ್ತಲ್ಲ? ಗೊತ್ತು, ಸ್ಟಾರ್ಟೇ ಆಗಲ್ಲ. ಅದಕ್ಕೆ ಕ್ಯಾಬಲ್ ಬಂದೆ. ಮಗ ಬೈಕ್ ಒಂದ್ ಕೂಡ್ಲೆ ನೆನಪಾಯ್ತು, ನಿನ್ ತಂಗಿ ಆ ಚಿಲ್ಲರ್ ಜೊತೆ ನನ್ನ ಬೈಕಲ್ಲಿ ಹೋಗ್ತಾ ಇದ್ಲು ಮಗ. ಹೌದು ಮಚ್ಚ, ನನ್ ತಂಗಿಗ್ ಬೈಕ್ ಓಡ್ಸಕ್ ಬರಲ್ಲ, ಅದಕ್ಕೆ ಹಿಂದೆ ಕೂತ್ಕೊಂಡು ಹೋಗ್ತಾಳೆ. ಲೇ, ನಿನ್ನ ತಂಗಿ ಆ ಚಿಲ್ಲರ್ ಮಗನ ಜೊತೆ ಬೈಕಲ್ಲಿ ಹೋಗ್ತಾ ಇದ್ದಾಳೆ ಅಂತ ಹೇಳಿದ್ರು ಸುಮ್ನೆ ಇದೆಯಲ್ಲೋ ನೀನು? ಒಬ್ಬ ಗಂಡ್ಸ. ತಡಿ, ಮೆಸೇಜ್ ಬರ್ತಾ ಇದೆ ಮಚ್ಚ. ನೀನು ಬದ್ಲಾಗಲ್ಲ ಕಣ, ಹೋಗಿ ನೀರ್ ತರ್ತೀನಿ ನೀರು. ಯಾರ್ದೋ ತಂಗಿ ಬೈಕಲ್ಲಿ ಓದ್ಲಂತೆ. ಯಾರ್ ತಂಗಿನೋ ಅದು? ನಿನ್ ತಂಗಿನೇ. ನನ್ ತಂಗಿನ? ಅಯ್ಯೋ ಚಿಲ್ಲರ್ ನನ್ ಮಗ್ನೇಲೆ. ಹೊಡಿಬೇಡ ಕಣ ಮಚ್ಚ, ನನ್ ತಂಗಿ ನನ್ ಮಾನ ಮರ್ಯಾದೆನಲ್ಲ ಅಂಗಿ ತರ ಹಿಂಡಿ ಎಸೆದ್ ಬಿಟ್ಲಲ್ಲೋ. ಹೌದು ಮಗ, ನಾವು ಬೇರೆ ತಂಗಿನ ಲವ್ ಮಾಡ್ಬೋದು, ಅದೇ ನಮ್ ತಂಗಿನ ಯಾವನಾದ್ರೂ ಲವ್ ಮಾಡಿದ್ರೆ ಉರಿಯುತ್ತೆ ಅಲ್ಲ, ಉರಿಯುತ್ತೆ. ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೊ, ಕೂತ್ಕೊ ಮಗ. ಮಚ್ಚ, ಎಣ್ಣೆ ಹೊಡಿ ಅನ್ನೋನು ಫ್ರೆಂಡ್ ಅಲ್ಲ ಮಚ್ಚ, ರಾ ಹೊಡಿಬೇಡ, ನೀರ್ ಮಿಕ್ಸ್ ಮಾಡ್ಕೊಂಡು ಹೊಡಿ ಅಂತಾನಲ್ಲ ಅವನು ಮಚ್ಚ ನಿಜವಾದ ಫ್ರೆಂಡ್ ಅಂದ್ರೆ. ಕುಡಿ 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 ಮಚ್ಚ, ನನ್ ತಂಗಿ. ಆಯ್ತು ಕುಡಿಯಪ್ಪ, ಕುಡಿ.
ಮಚ್ಚ ನಾನು ಎಷ್ಟು ಕುಡಿದ್ರು ನಮ್ಮ ಮನೇಲಿ ಗೊತ್ತೇ ಆಗಲ್ಲ ಮಚ್ಚ. ಇದಂಗೋ ಕುಡಿದ್ಮೇಲೆ ಇಲ್ಲೇ ಮಲ್ಕೋತೀನಲ್ಲ. ಸುಮ್ಮನೆ ಸುಮ್ಮನೆ ಇರಪ್ಪ. ಕುಡಿ ತಂಗಿ ತಂಗಿರ ಮಚ್ಚ ಎಲ್ರು ಯಾಕೆ ಕುಡಿತಾರೆ ಗೊತ್ತಾ? ಇನ್ನೇನಕ್ಕೆ? ದುಃಖ ಕುಡಿತಾರೆ. ಅಲ್ಲ ಕಣೋ. ಸುಖ ಕುಡಿತಾರೆ. ಅಲ್ಲ ಕಣೋ. ಮತ್ತಿನ್ನೇನು ಕುಡಿತಾರೆ? ಎಣ್ಣೆ ತಿನ್ನಕ್ಕಾಗಲ್ವಲ್ಲ ಅದು ಕುಡಿತಾರೆ. ಸುಮ್ಮನೆ ಕುಡಿದ್ರೆ ಸರಿ. ಇವಾಗ ಅಪ್ಪ ನಿನ್ ತಂಗಿ ಆಯ್ತು ಕುಡಿ ಸುಮ್ಮನೆ. ಬಚ್ಚ ಬಚ್ಚ ಹೇಳಪ್ಪ. ಬಚ್ಚ ಹೇಳ. ಮೊನ್ನೆ ರಾತ್ರಿ ನಮ್ಮ ಹುಡುಗಿ ನಮ್ಮ ಮನೆಗೆ ಬಂದಿದ್ಲು ಬಚ್ಚ. ಆಮೇಲೆ ಏನಾಯ್ತು? ರಾತ್ರಿ 10-10:30 ಆಗಿತ್ತು. ಆಮೇಲೆ ಪಟ್ಟಂತೆ ಕರೆಂಟ್ ಹೋಯ್ತು. ಆಮೇಲೆ ಏನು ಮಾಡೋದು? ಆಮೇಲೆ ಏನ್ ಮಾಡ್ದೆ ಹೇಳು. ಆಮೇಲೆ ಹೇಳು. KEB ಫೋನ್ ಮಾಡ್ದೆ. ಏನ್ ತಗೊಂಡ್ ಹೊಡಿಬೇಕು ಸರಿ ನನ್ನ ಮಕ್ಕೆ. ಕುಡ್ದ ಅಂದ್ರೆ ಸಾಕು ಎವ್ರಿ ರೋದ್ನೆ ಕೊಟ್ಬಿಡ್ತಾನೆ. ಮೊನ್ನೆ ಹಿಂಗೆ ದೀಪಾವಳಿ ಹಬ್ಬದ ದಿನ ಕ್ಯಾಂಡ್ಲ್ ಹಚ್ಬಿಟ್ಟು ಅಯ್ಯೋ ಸಿಡಿತಾ ಇಲ್ಲ ಅಂತ ರೋದ್ನೆ ಕೊಡ್ತಾವನೆ ಸರಿ ನನ್ನ ಮಗ. ಮಚ್ಚ ಕೊನೆಗೂ ಸಿಡ್ದೇ ಇಲ್ವಲ್ಲ? ಎಗ್ಗಿ ಸೆದಾಗ ಓದ್ಬಿಡ್ತೀನಿ ನನ್ನ ಮಗನೇ. ಏಯ್ ಈ ನನ್ನ ಮಗಂದ ಅರ್ಧ ಟಾರ್ಚರ್. ಯಾವನ ಡೋರ್ ತೆಗಿತಾ ಇರೋದು? ನಿಮ್ಮ ಅಪ್ಪ. ಯಾವನದು ಸರ್ ಓದ್ತಾ ಇರಲಿ? ಏನಂದ? ಮಗಳು ತೆಗಿಯೋ. ಬಂದೆ ಅಪ್ಪ. ಲೇ ನಮ್ಮ ಅಪ್ಪ ಬಂದ್ಬಿಟ್ಟವ್ರೆ ಕಣ. ಕೊಡಿಲಿ ಸುಮ್ನೆ ನಮ್ಮ ಅಪ್ಪ ಬರ್ತಾವ್ರೆ. ಏನ್ ಮಾಡೋದು ಇದನ್ನ? ಈ ನನ್ನ ಮಗ ಬೇರೆ ಸರಿ ಇಲ್ವಲ್ಲ? ಯಾಕೆ ಎಣ್ಣೆಲ್ಲ ಮುಚ್ಚಿಡ್ತಾ ಇದ್ಯಾ? ವಾಸನೆ ಬರ್ತಾ ಇದಲ್ಲ. ಈಗ ಏನ್ ಮಾಡ್ಬೇಕು? ಬಚ್ಚ ಒಂದ್ ದಮ್ ಕೊಡ. ದಮ್ಮು ಸೂಪರ್ ಐಡಿಯಾ ಕೊಡ. ಮತ್ತೆ ನನ್ ತಂಗಿ. ಸುಮ್ಕೆ ಇರ. ಅಲ್ಲಿ ನಮ್ಮಪ್ಪ ಬಂದಿಲ್ವಾ? ನನ್ನ ಔಷಧಿ ನನ್ಗೆ ಅದ್ರ ತಂಗಿ ಅಂತ. ಮತ್ತೆ ನನ್ ಬಚ್ಚಿಡ್ದೆ ಬಾವಿಲ್ ತೆಗಿತ್ಯಾ? ಬಚ್ಚಿಡೋದೇ ಮಾಡ್ತು ಬಿಟ್ಟಿದ್ದೀನಲ್ಲ. ಒಳಗೆ ಹೋಗು ನೋಡು. ನಾನು ಕರೆಯೋವರೆಗೂ ಬರಬೇಡ. ಒಳಗೆ ಯಾರಾದ್ರೂ ಇದ್ದಾರ? ಓಕೆ ಕ್ಯಾರಿ ಆನ್. ಬರೆ ಅಯ್ಯೋ ನೋಡ್ರಿ, ನಾವ್ ಬರೋದ್ರೊಳಗೆ ನನ್ನ ಮಗ ಸಾರಿಸಿ ಗುಡಿಸಿ ಪೂಜೆ ಮಾಡ್ತಿದ್ದಾನೆ. ಅಪ್ಪ ಅಮ್ಮ ಆಶೀರ್ವಾದ ಮಾಡಿ. ಪಾದ ಇಲ್ಲಿದೆಯಪ್ಪ. ಈ ಕಡೆನೆ ಬನ್ನಿ. ಎದ್ದೇಳು. ಎದ್ದಾಳಪ್ಪ 100 ವರ್ಷ ಚೆನ್ನಾಗಿರಾಯ್ತಾ? ಅಲ್ಲ ಮಗ್ನೆ ನಾನೇನ್ ಯಾಕೋ ಮಾತಾಡಲ್ವೇನೋ? ಅಮ್ಮ ಅದು ಮೌನ ರಥ. ಇವತ್ತೇನು ವಿಶೇಷ ಇಲ್ವಲ್ಲೋ? ಅದಕ್ಕೆ ಮೌನ ರಥ. ಮೌನ ವ್ರತ ಅಂತ ಮಾತಾಡ್ತಾ ಇದ್ದೀಯಲ್ಲೋ? ಏನಾದ್ರು ಹೇಳ್ದ? ಅಪ್ಪ ನನ್ ಮೌನ ರಥ ನಾನು ಹೆಂಗ್ ಮಾತಾಡ್ತೀನಿ? ಹೌದಾ? ಅಪ್ಪ ಏನ್ ಇಷ್ಟು ಬೇಗ ಬಂದ್ಬಿಟ್ರಿ? ಇನ್ನೂ ಬೇಗ ಬರ್ತಾ ಇದ್ವಿ. ಈ ಗೂಬೆ ಗೋಬಿ ತಿನ್ಬೇಕು ಅಂದ್ರೆ ತಿನ್ಸ್ಕೊ ಬಂದೆ. ಅಲ್ಲ ನ್ಯೂ ಡೆಲ್ಲಿಗೆ ಹೋಗ್ಬಿಟ್ಟು ಮಧ್ಯಾಹ್ನಕ್ಕೆ ಬರ್ಬೋದಾ? ಇನ್ನೇನ್ ಅದಕ್ಕೆ 3 ದಿನ ಬೇಕಾ? ಇಲ್ಲಿಂದ ಗೋವರ್ಧನ್ ಥಿಯೇಟರ್ ಅರ್ಧ ಗಂಟೆ. ಥಿಯೇಟ್ರ? ಅಲ್ಲಿ ಅಂಬರೀಷ್ ಅಣ್ಣ ಸಿನಿಮಾ ನ್ಯೂ ಡೆಲ್ಲಿ ರಿಲೀಸ್ ಮಾಡಿದ್ರು. ನೋಡಕ್ 2.5 ಗಂಟೆ, ಬರಕ್ ಅರ್ಧ ಗಂಟೆ. ಅಂದ್ರೆ ನೀವ್ ಹೋಗಿದ್ದು ಸಿನಿಮಾಗ? ಇನ್ನೇನ್ ಡೆಲ್ಲಿಗೆ ಅನ್ಕೊಂಡ? ನಿನ್ನ ಹೆಸರು ಬೆಳ್ಳಿ ಕಿರಣ ಅಂತ ಇಡಬಾರ್ದಾಗಿತ್ತಪ್ಪ. ಮತ್ತೆ ತರ್ಲೆ ತುಕಾರಾಮ ಅಂತ ಇಡ್ಬೇಕಾಗಿತ್ತು. ಇವನ ಹತ್ರ ಮಾತಾಡಕ್ಕಾಗಲ್ಲ ಕಡೆ. ಹೋಗ್ತಿತ್ತಪ್ಪ. ಸರಿಯಪ್ಪ ತಗೊಮ್ಮ. ಅಪ್ಪ ಎಲ್ಲೋ ತದ್ಯಾ? ತಾಜ್ ಮಹಲ್ಗೆ ಪೇಂಟ್ ಹೊಡ್ಯಕ್ ಹೋಗ್ತಾ ಇದೀನಿ. ಕರಿ ಪೇಂಟ್ ಹೊಡಿ. ಅಪ್ಪ ನಿಂತ್ಕೋ. ಅಯ್ಯೋ ನಿಂತ್ಕೋ. ಅಯ್ಯೋ ನನ್ ಮಗ ಏನ್ ಅಪ್ಪ ಚಿಲ್ಲರ್ ನನ್ ಮೈನೆ. ನನ್ ತಂಗಿನ ಬೈಕಲ್ ಕರ್ಕೊಂಡೋಯ್ತ್ಯಾ? ನೀನು ಬಿಡಲ್ಲ ನಾನು, ಪಕ್ಕ ಬಿಡಲ್ಲ ನಾನು. ಯಾರೋದಲ್ಲಿ ಅಮ್ಮ ಎಪ್ಪೆಮ್ಮು ಟೀ ರೆಡಿ. ಬನ್ನಿ. ಬೆಳಿಗಿಂದ ಪೇಪರೇ ಓದಿಲ್ಲ ಕಣೆ. ಹೌದ್ ನೋಡ್ರಿ. ತಗೊಳ್ಳಿ ಟೀ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ತೆರಿಗೆ. ಕೆಳಗಿರೋ ನ್ಯೂಸ್ ಓದಪ್ಪ. ಕೆಳಗಿರೋದು ಕರೆಕ್ಟಾಗಿ ಹೇಳು.